ಶಂಖಚಕ್ರವರ ಅಭೀತಿಧಾರಿಣಿ ಕಟಿಲೇಶ್ವರಿ ನಂದಿನಿ ಕಟಿಮಧ್ಯಸ್ಥ ನಮೋ ಭ್ರಾಮರೀಂ ಪರಾ ಮುದದಿಂದ ನಿಲ್ನ ಕೊಂಡಾಡುವೇನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಧರಣಿಯನು ಪೊತ್ತೀರ್ದ ಮಹಶೇಷ ಕರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಥರಿಯುಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಜಯತು ಆದಿಮಾಯಿಗೆ ಸರ್ವಭಯ ನಿವಾರಿಣಿಯೇ ಕರುಣದಿ ಕಾಯೇ ದಯಸಾಗರಿಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆವತಿ ಮುದದಿಂದ ಜಯತು
ಹಾರೈಸುವ ಎರಡ ಕರಗಳು ಜಯ. ಮಹಿಷಾಸುರಾದಿ ಕಳರ ವಿರುದ್ಧ ದೇವಿಯ ವಿಜಯಗಾಥೆಯ ಮುನ್ನುಡಿ ಎಂಬಂತೆ ದೇವತೆಗಳು ಈ ಪದವನ್ನು ಉಚ್ಚರಿಸಿದ್ದಾರೆ. ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಈ ಜಯಘೋಷವನ್ನು ನಾವೆಲ್ಲ ನೋಡಿದವರು ಕೇಳವರೇ. ಮತ್ತು ನಂದಿನಿ ನದಿಯ ಮಡಿಲಲ್ಲಿ ನಿಂತುಕೊಂಡು ಅದೇ ಪದವನ್ನು ಉಚ್ಚರಿಸುವ ಸಂದರ್ಭ ಸಂದಿಗ್ಧ. ಶ್ರೀರಂಗೆ ಏಳನೆಯ ಮೇಳದೊಂದಿಗೆ ದಿಗ್ವಿಜಯಕ್ಕೆ ಸಜ್ಜಾಗಿದೆ. ಮುನ್ನೆಸೆಯಲ್ಲಿ ಒದಗುವ ವಿಘ್ನಗಳನ್ನು ಗೆಲ್ಲುವಂತಾಗಲಿ ಎಂಬ ಆಶಯ ಈಗ ಇಲ್ಲಿ ಜಯ ಜಯ ಪದಗಳು ನಮ್ಮ ಬಾಯಿಯಿಂದ ಹೊರಬರುತ್ತವೆ. ಕಟೀಲು ಮೇಳ ಒಂದಾಗಿದ್ದು ಏಳನೆಯ ಮೇಳವಾಗಿ ಏಳೇಳು ಏಳಿಗೆಯನ್ನು ಸಾಧಿಸಿ ಒಂದು ದೊಡ್ಡ ಕಥೆ. ಮಾತೆಯೊಬ್ಬಳೆ ವಾತ್ಸಲ್ಯದ ಪದಗಳು, ನಂದಿನಿಯೊಬ್ಬಳೆ ಸರಿನೆಗಳು, ಏಕೈಕ ಕಲಾನಂದಿ ಸಪ್ತ ಸರಿತ ಒಂದಾಗಿದ್ದದ್ದು ಫಲವಾಗಿ ಮತ್ತೆ ಅದು ಕಲಾರಸಿಕರ ಮನದಲ್ಲಿ ಒಂದಾಗಿದೆ. ಏಕಂ ಸತ್ವಿಪ್ರ ಬಹುಧಾವದು ಎಂಬ ವೇದೋಕ್ತಿ ಇದೆಯಲ್ಲ ಹಾಗೆ ಕಟೀಲು ಎಂಬ ಒಂದು ಬಿಂದುವಿನಲ್ಲಿ ಹಲವಾಗಿ ವಿಸ್ತರಿಸಿದೆ. ಮತ್ತೆ ಇದೇ ಬಿಂದುವಿನಲ್ಲಿ ಒಂದಾಗಿ ಐಕ್ಯವಾಗಿ ವಿಸ್ಮಯ ಈ ಮೇಳದ ಕಟೀಲಿನ ಆಟದ ಕಥೆಯನ್ನು ಕೇಳುವ ಮುನ್ನ ವಿಘ್ನತ್ವಾಂತ ನಿವಾರಣೈಕ ತರಣೆಗೆ ವಿಘ್ನಾಟವಿ ಹವ್ಯವಾಟ ವಿಘ್ನೋ ವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಪ ಪಂಚಾನನ ವಿಘ್ನೋತ್ತುಂಗ ಗಿರಿ ಪ್ರಭೇದನ ಪವಿಃ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೋಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ಪಾಹಿ ಮಾ. ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ದೇವರ ದೇವ ಕೃಪಾಕರನ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾಪ್ತ ದುರಿತ ಭಯಂಕರನ ವರಮದವೂರ ವಿಘ್ನೇಶ್ವರನ ನೆನಿರೋ ದಿಂದನ ದಯ್ಯತ್ತ ತೋಂದನ ದಯ್ಯತ್ತ ತದೈದಿನದ ತದೈದಿನ ತಾದಿನ ದೈದಿನ ತಾದಿನ ದೈದಿ ದೈದಿ ದೈರತ್ತ ಒಂದೇ ದೇವರ ದೇವಾ ಆ
ಯಕ್ಷಗಾನದಲ್ಲೊಂದು ಅನುಕೂಲವೆಂದರೆ ಕಥೆಯನ್ನು ಎಲ್ಲಿಂದಲೂ ಆರಂಭಿಸಬಹುದು. ಮಹಾಭಾರತದ ಮಧ್ಯಭಾಗದಲ್ಲಿರುವ ಭೀಷ್ಮ ಪರ್ವದಿಂದಲೇ ಪ್ರಸಂಗ ಆರಂಭವಾದೀತು. ಮಹಾಭಾರತದ ವನಪರ್ವ ಉಲ್ಲೇಖಿತವಾಗಿರುವ ನಳದಮಯಂತಿ ಪ್ರಕರಣದ ಅರ್ಧದ ಬಳಿಕ ಪ್ರಸಂಗವನ್ನು ಆರಂಭಿಸುವುದಕ್ಕೆ ಸಾಧ್ಯವಿದೆ. ರಾಜಸೂಯದ ಕೊನೆಯ ಅಗ್ರಪೀಠದ ಸನ್ನಿವೇಶವನ್ನೇ ಇದ್ದಕ್ಕಿದ್ದಂತೆ ಎತ್ತಿಕೊಳ್ಳಲು ಸಾಧ್ಯ. ನಮ್ಮ ಪುರಾಣ ಪರಂಪರೆ ಇತಿಹಾಸಗಳಿಗೆ ಮೂಲ ಹುಡುಕುವುದು ತುಂಬಾ ಕಷ್ಟ. ಸಿಕ್ಕಿದ ಭಾಗವನ್ನೇ ಮೂಲವೆಂದು ಪರಿಭಾವಿಸುವುದು ಸದ್ಯದ ಅನುಕೂಲ್ಯ. ನಂದಿನಿ ನದಿಯ ಮೂಲವಿದೆಯೋ ಎಂದು ಕೇಳಿದರೆ ಇದೆ. ನಮ್ಮ ದೃಗ್ಗೋಚರವಾಗಿ ಯಾವುದೋ ಬೆಟ್ಟದ ಅಂಚಿನಲ್ಲಿದೆ. ಆದರೆ ಗುಪ್ತಗಾಮಿನಿಯಾಗಿ ಎಲ್ಲಿಂದ ನದಿ ಪಾತ್ರ ಆರಂಭವಾಗಿರಬಹುದು? ಈ ಪ್ರಶ್ನೆ ನಿಮ್ಮಲ್ಲೂ ಹುಟ್ಟಬಹುದಲ್ಲ? ಗೊತ್ತಿಲ್ಲ. ಕಟೀಲಿನಲ್ಲಿ ಗೆಜ್ಜೆ ಸದ್ದಿನೊಂದಿಗೆ ಬಳೆಯ ನಿನಾದದೊಂದಿಗೆ ಕಣ್ಣಿಗೆ ಕಾಣಿಸದಂತೆ ಅತ್ತಿತ್ತ ಓಡಾಡುತ್ತಾಳೆ ಎನ್ನಲಾಗುವ ಶ್ರೀದೇವಿ ಮೂಲತಃ ಗೆಜ್ಜೆದನಿಯ ಸಂಪ್ರೀತೆ. ಹಾಗಾಗಿ ಕಟೀಲು ಮೇಳಕ್ಕೆ ಮೂಲ ದುರ್ಗಾಮಾತೆಯ ಸಾನ್ನಿಧ್ಯವಲ್ಲದೆ ಮತ್ತೊಂದಲ್ಲ. ದೇವಿ ತಾನೇ ಸಂಕಲ್ಪಿಸಿ ಯಕ್ಷಗಾನ ಮೇಳಗಳನ್ನು ಬೆಳೆಸಿದಳು ಎಂದು ಭಾವುಕವಾಗಿ ಹೇಳಿಕೊಳ್ಳುವುದರಲ್ಲಿ ತಪ್ಪೇನೂ ಇಲ್ಲ. ಕಟೀಲಿನ ಯಕ್ಷಗಾನ ಮೇಳ ಎಂಬುದು ನಡೆದೇಗುಲದ ಹಾಗೆ. ಮೇಳ ಗಮಿಸಿದಲ್ಲಿಗೆ ದೇವಿಯ ಪ್ರಾತಿನಿಧಿಕ ಸಾನ್ನಿಧ್ಯವು ಆಗಮಿಸುತ್ತದೆ ಎಂಬುದು ವಿಶ್ವಾಸ. ಒಮ್ಮೆ ಏನಾಯಿತೆಂದರೆ, ಒಂದು ಊರಿನಲ್ಲಿ ರಾತ್ರಿ ಕಟೀಲು ಮೇಳದ ಆಟ ನಡೆಯುತ್ತಿತ್ತಂತೆ. ನಡುರಾತ್ರಿ ಮಧ್ಯ ಮಾರ್ಗದಲ್ಲಿ ಸುಂದರ ತರುಣಿಯೊಬ್ಬಳು ಯಕ್ಷಗಾನ ನಡೆಯುವಲ್ಲಿಗೆ ನಡೆದುಕೊಂಡು ಹೋಗುತ್ತಿರುವುದನ್ನು ಜನ ಕಂಡರಂತೆ. ಅವಳು ಯಾರೆಂದು ಕುತೂಹಲದಿಂದ ಅನುಸರಿಸಿ ಬಂದರೆ ರಂಗಸ್ಥಳದ ಮುಂದೆ ಬಂದು ಇದ್ದಕ್ಕಿದ್ದಂತೆಯೇ ಅದೃಶ್ಯಳಾದಳಂತೆ. ಮತ್ತೊಮ್ಮೆ ರಂಗಸ್ಥಳದ ಸನಿಹ ಇದ್ದಕ್ಕಿದ್ದಂತೆ ಮಲ್ಲಿಗೆಯ ಸುವಾಸನೆ ಹರಡಿತಂತೆ. ಇನ್ನೊಮ್ಮೆ ರಂಗಸ್ಥಳದಲ್ಲಿ ಸೀರೆಯ ಸೆರಗೊಂದು ಹಾದು ಹೋದಂತೆ ಭಾಸವಾಯಿತಂತೆ. ಮಗದೊಮ್ಮೆ ಭ್ರಮರವೊಂದು ಭ್ರಮಣಗೈದು ನಿರ್ಗಮಿಸಿತಂತೆ. ಶ್ರೀಕ್ಷೇತ್ರದಲ್ಲಿ ಮಹಾಪೂಜೆ ಸ್ವೀಕರಿಸಿದ ಬಳಿಕ ತಾನು ಯಕ್ಷಗಾನ ನಡೆಯುವ ಸ್ಥಳದಲ್ಲಿ ಸನ್ನಿಧಾನ ಮೆರೆಯುತ್ತಾಳೆ ಎನ್ನುವುದು ಭ್ರಮೆಯಲ್ಲ, ಜನರ ಭಾವನೆಗಳಿಗೆ ದಕ್ಕಿದ ಭ್ರಮೆ, ಪ್ರಮಾಣ. ಆದರೂ ಲೌಕಿಕರಾದ ನಾವು ಮೇಳದ ಮೂಲ ಹುಡುಕುತ್ತಾ ಇತಿಹಾಸವನ್ನು ಕೆದಕುವ ಕೆಲಸ ಮಾಡುತ್ತೇವೆ. ಇದು ನಮ್ಮ ಸಮಾಧಾನಕ್ಕಾಗಿ, ನಮ್ಮ ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ಹೆಚ್ಚು ಸ್ಪಷ್ಟಗೊಳಿಸುವುದಕ್ಕಾಗಿ. ಕಟೀಲು ಕ್ಷೇತ್ರದ ಸಮೀಪದ ಸಿದ್ಲ ಎಂಬ ಊರಿನಲ್ಲಿ ಸುಬ್ಬಣ್ಣ ಶ್ಯಾಮಭೋಗರು ಎಂಬ ತಾರಕನ ಗುಲಲಿಲ್ದು ಶಿವನ ಕುಮಾರ ಪರ್ವತದಲ್ಲಿ ನೆಲೆಸಿಹ ಮೂರು ಲೋಕದ ಒಡೆಯ ಸುಬ್ರಹ್ಮಣ್ಯ ಸಲಹೆನ್ನ ಆರು ಮತ್ತು ದನಿಯ ದಿನದಲ್ಲಿ ಘೋರದನು ಜನ ಶಿರವರಿದ ವೀರ ಷಣ್ಮುಖ ನೀಡಿನಗೆ ಇಷ್ಟಾರ್ಥ ಸಂಪದವ ಕುಂಡಾಲ ಮಾಣಿ ಭೂಷಣ ದೇವ ಸುಬ್ಬರಾಯ ಮಂಡಲ ನಾಯಕನೇ ದೇವ ಸುಬ್ಬರಾಯ ಮಂಡಲ ನಾಯಕನೇ ತತ್ತೋಂಗದಿ ಕೂತೈ ತಾತರಿ ಕಿಟ ಕಿಟ ತಗ ತತ್ತೋಂಗದಿ ಕೂತೈ ತಯ್ಯ ತಯ್ಯ ದಿನತ ತಕ್ಕತ್ತ ದಿನತ ತಿನ್ನಿತ ದಿನತ ದಿನದ ದಿನತೈ ದಿನತ ದಿನದ ಕಾಲ
ನಾನಿಲ್ಲ ದೇವ ಸುಬ್ಬರಾಯ ಲೀಲೆಯ ಕೊಳ್ಳಾಡುವೆ ದೇವ ಸುಬ್ಬರಾಯ ಲೀಲೆಯ ಕೊಳ್ಳಾಡುವೆ ತೊಂದನ ದಿನ್ನತ್ತ ತಿಂದನ ದಿಲ್ಲತ್ತ ತಾತೈ ದಿನ್ನತ್ತ ತಾತೈ ದಿನ್ನತ್ತ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ 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 ದತ್ತ ನಮ್ಮಲ್ಲಿ ಕೂಡ್ಲು ಮೇಳ, ಇಚ್ಲಂಪಾಡಿ ಮೇಳ, ಪಾವಂಜೆ ಮೇಳ, ಕದ್ರಿ ಮೇಳ, ಮುಲ್ಕಿ ಮೇಳ ಮೊದಲಾದ ಮೇಳಗಳು ಪ್ರಸಿದ್ಧವಾಗಿರುವ ಕಾಲದಲ್ಲಿಯೇ ಕಟೀಲು ಮೇಳವು ಪ್ರವರ್ಧನೆಗೆ ಬಂದಿರಬೇಕು. ಯಕ್ಷಗಾನಕ್ಕೂ ದೇವಸ್ಥಾನಕ್ಕೂ ಹತ್ತಿರದ ಸಂಬಂಧ ನೋಡಿ. ಯಕ್ಷಗಾನ ದೇವಸ್ಥಾನದಲ್ಲಿಯೇ ಬೆಳೆದು ಬಂದ ಕಲೆ. ಕಟೀಲಿನಲ್ಲಿಯೂ ಪೂರ್ವರಂಗದ ಸೇವೆ ಆಗುತ್ತಿದ್ದಿರಬೇಕು. ದೇವರ ಮುಂದೆ ಗಾನ ನರ್ತನ ಸೇವೆ ನಡೆಯುತ್ತಿರಬೇಕು. ಅಷ್ಟಮಿಯಲ್ಲಂತೂ ಮೊಸರು ಕುಡಿಕೆಗೆ ಯಕ್ಷಗಾನದ ಕುಣಿತ ಇದ್ದಿರಲೇಬೇಕು. ಆಗ ಇಲ್ಲಿಯ ಕಳವಾರು ಎಂಬಲ್ಲಿಂದ ವೇಷಭೂಷಣಗಳನ್ನು ತರುತ್ತಿದ್ದರಂತೆ. ಈ ಕಲಾ ಚಟುವಟಿಕೆಗಳಿಗೆ ಪೂರ್ಣ ಮೇಳದ ಸ್ವರೂಪ ಬಂದದ್ದು ಯಾವಾಗ? ಒಂದು ಸಲ ಯೋಚನೆ ಮಾಡಿದರೆ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದಕ್ಕೆ ಹೊರಟ್ರೆ ನಮ್ಮಲ್ಲದಕ್ಕೆ ಸ್ಪಷ್ಟವಾದ ಉತ್ತರ ಇಲ್ಲ. ಆದರೂ ಈ ಪ್ರದೇಶದ ಸಾಹಿತ್ಯವೇತ್ತರಾಗಿದ್ದ ಯುಗಪುರುಷದ ಕೊಡೆತ್ತೂರು ಅನಂತ ಪದ್ಮನಾಭ ಉಡುಪರು 1867 ಜನವರಿ 16 ಬಳಿಕ, ಅಂದರೆ ಉತ್ತರಾಯಣ ಕಾಲದಲ್ಲಿ ಮೇಳ ಆರಂಭವಾಗಿರಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ನಮ್ಮ ಕಾಲದ ಪ್ರಮುಖ ಸಂಸ್ಕೃತಿ ಶೋಧಕರಾಗಿರುವ ಪುತ್ತೂರು ಶ್ರೀನಿವಾಸ ಭಟ್ಟರ ಪ್ರಕಾರ 1900ರ ಕೊನೆಯ ಸುಮಾರಿಗೆ ಯಕ್ಷಗಾನ ಮೇಳ ಸ್ಪಷ್ಟ ರೂಪವನ್ನು ಪಡೆದುಕೊಂಡಿತು. ಮುಖ್ಯವಾಗಿ ಇಲ್ಲಿಯ ಕಟೀಲು ಬೀದಿಯಲ್ಲಿ ವಾಸವಿದ್ದ ನಾರಣಪ್ಪಯ್ಯ, ಸಿದ್ಲ ಸುಬ್ಬಣ್ಣಯ್ಯ, ಇದು ಇವರ ಕಾಲ್ಪನಿಕವಾದಂಥ ಒಂದು ಭಾವಚಿತ್ರ. ಸಿದ್ಲ ಸುಬ್ಬಣ್ಣಯ್ಯ, ಗುಡಿಗಾರ ತಿಮ್ಮಪ್ಪಯ್ಯ ಮೊದಲಾದ ಆಸಕ್ತರು ಯಕ್ಷಗಾನದ ವೇಷಗಳನ್ನು ಸಿದ್ಧಗೊಳಿಸಿ ಒಂದು ತಂಡವನ್ನು ಆರಂಭಿಸಿ ಇಲ್ಲಿನ ಸುತ್ತಮುತ್ತಲ ಊರುಗಳಲ್ಲಿ ಪ್ರದರ್ಶನ ಆರಂಭಿಸಿದರಂತೆ. ಸಿದ್ಲ ಸುಬ್ಬಣ್ಣಯ್ಯ ಅವರ ಸಂಚಾಲಕತ್ವದಲ್ಲಿ ಜನಾರ್ದನ ಭಾಗವತ, ಅಜಾರು ಪುಟ್ಟಣ್ಣಯ್ಯ, ದಾಸು ಭಾಗವತ, ಶೇಡಿಗುಳಿ ವಿಷ್ಣುಮೂರ್ತಿ, ಪುತ್ತಿಗೆ ನಾಗಪ್ಪಯ್ಯ, ಕೊಗ್ಗ ಹಾಸ್ಯಗಾರ ಮೊದಲಾದವರು ಸುತ್ತಮುತ್ತಲ ಊರುಗಳಿಗೆ ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಿದ್ದರಂತೆ. ಆದರೆ ಪ್ರತಿದಿನವೂ ಆಟ ಇರಲಿಲ್ಲ. ಈಗಿನಂತೆ ಕರೆದು ಆಟ ಆಡಿಸುವವರೂ ಇರಲಿಲ್ಲ. ಕಲಾವಿದರಿಗೆ ಪ್ರೋತ್ಸಾಹವೇನೂ ಇರಲಿಲ್ಲ. ಆಢ್ಯ ಮನೆತನದವರು, ಸಾಂಪ್ರದಾಯಿಕ ಹಿನ್ನೆಲೆಯವರು ಆಟದತ್ತ ಸುಳಿಯುತ್ತಲೇ ಇರಲಿಲ್ಲ. ಕಟೀಲು ಮೇಳದ ಕುರಿತು 1987ರವರೆಗೆ ಬದುಕಿದ್ದ ಸಿದ್ಲ ಶಿವರಾಮಯ್ಯರೆಂಬವರು ಬರೆದಿದ್ದ ಟಿಪ್ಪಣಿಗಳನ್ನು ಉಲ್ಲೇಖಿಸಿ ಪುತ್ತೂರು ಶ್ರೀನಿವಾಸ ಭಟ್ಟರು ಪ್ರಮುಖ ವಿಚಾರಗಳನ್ನು ಮಂಡಿಸ್ತಾರೆ. ಕಟೀಲು ಮೇಳ ಅಭ್ಯುದಯದ ಹಾದಿಯನ್ನು ಕ್ರಮಿಸಲಾರಂಭಿಸಿದ್ದು 1925ರ ಬಳಿಕವೇ. ಆಗ ಈ ಕ್ಷೇತ್ರದ ಮುಕ್ತೇಸರರಾಗಿದ್ದ ಕೊಡೆತ್ತೂರುಗುತ್ತು ರಾಮಣ್ಣ ಶೆಟ್ಟರು, ಇದು ಅವರ ಭಾವಚಿತ್ರ. ಕೊಡೆತ್ತೂರುಗುತ್ತು ರಾಮಣ್ಣ ಶೆಟ್ಟರು ಯಕ್ಷಗಾನದ ಕುರಿತು ತೀವ್ರ ಆಸಕ್ತಿ ಹೊಂದಿದವರಾಗಿದ್ದರು. ಅವರು ಸ್ವತಃ ಮದ್ಲೆಗಾರರೂ ಆಗಿದ್ದರಂತೆ. ಅದೇ ಸಂದರ್ಭದಲ್ಲಿ ರಂಗಸ್ಥಳದ ಹೊಗಳಿಕೆ ಹಾಸ್ಯದಲ್ಲಿ ಆಡಳಿತ ವರ್ಗದವರ ಹೆಸರುಗಳನ್ನು ಹೇಳುವ ರೂಢಿ ಆರಂಭವಾಗಿರಬಹುದು. ಕಟೀಲು ಮೇಳವನ್ನು ಕಟ್ಟಿ ಬೆಳೆಸಿದವರಲ್ಲಿ ಎಚ್ಚಣ್ಣ ಮದ್ಲೆಗಾರರ ಹೆಸರನ್ನು ಮರೆಯುವಂತಿಲ್ಲ. ಕಲಾ ಭಾಗೀರಥಿ ಧರೆಗವತರಿಸುವಂತೆ ಮಾಡಿದ ಒಬ್ಬೊಬ್ಬರೂ ಕೂಡ ಭಗೀರಥರೇ. ಆ ಮಂದಾಕಿನಿ ಈಶನ ಮುಡಿಯಲ್ಲಿ, ಮುನಿಯ ಶಿರದಲ್ಲಿ ಅಡಗಿದಾಗ ಅವಳನ್ನು ಪ್ರಕಟಪಡಿಸಲು ಶ್ರಮವಹಿಸಿದವರು ಎಷ್ಟೊಂದು ಮಂದಿ. ಯಕ್ಷಗಂಗೆ ತರಂಗ ತರಂಗವಾಗಿ ಹರಿಯಲು ಕಷ್ಟಪಟ್ಟವರೆಷ್ಟು. ಗಂಗಾ ತರಂಗ ಕಮನೀಯ ಚಟಕಲಾಪ ಗೌರಿ ನಿರಂತರ ವಿಭೂಷಿತ ವಾಮಭಾಗೋ
ನಾರಾಯಣ ಪ್ರಿಯಮನಂಗ ಮದಾಪಹಾರೋ ವಾರಾಣಸಿ ಪುರಪದ್ಯು ಭಜ ವಿಶ್ವನಾಥೋ ಭಜ ವಿಶ್ವನಾಥೋ ನಮಃ ಶಿವಾಯ ಶಂಭೋ ನಮಃ ಶಿವಾಯ ಹರ ಹರ ಶಂಭೋ ನಟನಾಲಂಕಾರ ಹರ ಹರ ಶಂಭೋ ನಟನಾಲಂಕಾರ ಶಿವ ಶಿವ ಶಂಭೋ ನಟನಾಲಂಕಾರ ಶಿವ ಶಿವ ಶಂಭೋ ನಟನಾಲಂಕಾರ ಅಗಸ್ತ್ಯ ಗೌತಮ ಸೇವಿತ ಪಾದ ಅಂಗಜ ಭಂಜನ ಚಿನ್ಮಯ ರೂಪ ನಮಃ ಶಿವಾಯ ದಿಂದನ ತಯ್ಯತ್ತ ತೊಂದನ ದಯ್ಯತ್ತ ತದೈ ದಿನತ ತದೈ ದಿನ ತಾದಿನ ದೈ 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 ರತ್ತ ಉಮಾ ಕಾತ್ಯಾಯನಿ ಗೌರಿ ಕಾಲಿ ಹೈಮವತೀಶ್ವರಿ ಶಿವಾ ಭವಾನಿ ರುದ್ರಾಣಿ ಸರ್ವಾಣಿ ಸರ್ವಮಂಗಲ ಅಂಗನಾಮಣಿ ಬಾರಿ ಅಂಗನಮಣಿಯೇ ಬಾರಿ ಎನ್ನಯ ಅಂತರಂಗ ಮಹಲಿಂಗನ ತೋರಿ ಕಂಜವದನೆ ಕರೆದು ತಾರಮ್ಮಯ್ಯ ಕರೆದು ತಾರೆ ನಲ್ಜುಲ್ಡಲಿಂಗನ ಹೇ ಭಾವಿಲಿಂಗನ ಹೇಗೆ ತಾಳಲಿ ಬಾವೆ ಹೇಗೆ ತಾಳಲಿ ಪಂಚಬಾಣನಿಗೆ ಮುನಿದವನಲ್ಲವೇ ಅಂಗನಮಣಿಯೇ ಬಾರಿ
ಶ್ರೀ ಕ್ಷೇತ್ರದ ಅರ್ಚಕರಾಗಿದ್ದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸ್ರಣ್ಣರು ಇಲ್ಲಿದೆ ನೋಡಿ ಅವರ ಭಾವಚಿತ್ರ. ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸ್ರಣ್ಣರು ಯಕ್ಷಗಾನಕ್ಕೆ ತಮ್ಮನ್ನು ತಾವು ತೆರೆದುಕೊಂಡವರು. ಅದಾಗಲೇ ಕಟೀಲಿನ ಕ್ಷೇತ್ರದ ವೈಭವದ ಕುರಿತು ಪ್ರಸಂಗ ಬರೆದಿದ್ದರೂ ಬಾಲಕ ಶಿಮಂತೂರು ನಾರಾಯಣ ಶೆಟ್ಟರನ್ನು ಕರೆಯಿಸಿ ಅವರಿಂದ ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗ ಬರೆಸಿದವರಂತೆ. ಅವರ ಕಿರಿಯ ಪುತ್ರ ಸದಾನಂದ ಆಸ್ರಣ್ಣರು ನಾಟಕೀಯ ಹಿನ್ನೆಲೆಯ ಕಥೆಯನ್ನು ಒದಗಿಸಿ ಪ್ರಸಂಗದ ಅಂದ ಹೆಚ್ಚಿಸಿದರಂತೆ. ಲಕ್ಷ್ಮೀನಾರಾಯಣ ಆಸ್ರಣ್ಣರ ಹಿರಿಯ ಪುತ್ರ ಗೋಪಾಲಕೃಷ್ಣ ಆಸ್ರಣ್ಣರು ಸಾಂಪ್ರದಾಯಿಕರು. ಈ ಕಲೆಯತ್ತ ತೆರೆದುಕೊಳ್ಳುವತ್ತ ಪ್ರೇರಣೆಯಾದವರು. ಕುರಿಯ ಶಂಕರನಾರಾಯಣ ಶಾಸ್ತ್ರಿಗಳ ಕೋಳಿಯೂರು ನಾಟಕ ಸಭಾ ಕಟೀಲಿಗೆ ಬಂದು ಪ್ರದರ್ಶನ ನೀಡಿದಾಗ, ಅಂದರೆ 1930-40 ಸುಮಾರಿಗೆ ತಂಡದಲ್ಲಿ ಭಾಗವತರಾಗಿದ್ದ ಹಿರಿಯ ಬಲಿಪ ನಾರಾಯಣ ಭಾಗವತರ ಪದಕ್ಕೆ ಯುವಕ ಗೋಪಾಲಕೃಷ್ಣ ಆಸ್ರಣ್ಣರು ಆಸಕ್ತಿಯಿಂದ ಮದ್ದಲೆ ನುಡಿಸಿದ್ದರೆಂದು ಯಾರೋ ಹೇಳಿದ ನೆನಪು. ವೇದಮೂರ್ತಿ ಗೋಪಾಲಕೃಷ್ಣ ಆಸ್ರಣ್ಣರು ತಮ್ಮ ಸಹೋದರರ ಜೊತೆ ಸೇರಿ ಕಟೀಲು ಮೇಳದ ಜನಪ್ರಿಯತೆ ಹೆಚ್ಚಿಸಲು ಕಾರಣರಾದರು. ಕಟೀಲು ಮೇಳದ ಆಟ ಆಡಿಸಿದವರಿಗೆ ಶುಭ ಸಮನಿಸುವಂತೆ ದೇವಿಯಲ್ಲಿ ಪ್ರಾರ್ಥಿಸಿದರು. ಕಟೀಲು ಮೇಳದ ಆಟ ಆಡಿಸುವಂತೆ ದೈವ ಪ್ರೇರಣೆಯಾಗುವಂತೆ ಮಾಡಿದರು. ಯಕ್ಷಗಾನದಲ್ಲಿ ಸ್ವತಃ ಕೃಷ್ಣಾದಿ ಧೀರೋದಾತ್ತ ಪಾತ್ರಗಳನ್ನು ಮಾಡಿ ರಂಗಸ್ಥಳದ ದ್ವಾರ ಎಲ್ಲರಿಗೂ ತೆರೆಯುವಂತೆ ಮಾಡಿದರು. ಗೋಪಾಲಕೃಷ್ಣ ಆಸ್ರಣ್ಣರು ಜೀವಿತಾವಧಿಯ 6 ದಶಕಗಳು ಯಕ್ಷಗಾನದ ಇತಿಹಾಸದಲ್ಲಿಯೂ ಮಹತ್ವದ ಕಾಲಘಟ್ಟ ಎಂದರೆ ತಪ್ಪಲ್ಲ. ಗೋಪಾಲಕೃಷ್ಣ ಆಸ್ರಣ್ಣರು ಜೀವನದಲ್ಲಿ ಶ್ರದ್ಧೆಯಿಂದ ಹಚ್ಚಿಕೊಂಡದ್ದು 2 ಸಂಗತಿಗಳು. ಒಂದು ಕಟೀಲಮ್ಮನ ಆರಾಧನೆ, ಇನ್ನೊಂದು ಯಕ್ಷಕಲಾ ಆರಾಧನೆ. ಕಲೆ ಎಂದರೆ ಕಲ್ಪನೆ. ಬಾಕಿಮಾರು ಗದ್ದೆಯು ಸ್ವರ್ಗವಾಗುತ್ತದೆ, ಬೇಗಡಿಯು ಬಂಗಾರವಾಗುತ್ತದೆ, ಬಂಗಾರದ ಕಂಟಿ ಕೈಬಳೆ ಸರಪಣಿಗಳು ಎಂದು ಬಣ್ಣಿಸುವುದು ಯಕ್ಷಗಾನದ ಶ್ರೀಮಂತಿಕೆ. ಚಿಕ್ಕ ಪ್ರಾಯದ ಬಾಲೆ ಚಾತುರಿ ನಿನ್ನಂಗವ ಒರೆಯಲೇನೇ ಬಂಗಾರದ ಕಂಠಿ ಕೈ ಬಳೆ ಸರಪಣಿಗಳ ಬಂಗಾರದ ಕಂಠಿ ಕೈ ಬಳೆ ಸರಪಣಿಗಳ ಬಂಗಾರದ ಕಂಠಿ ಕೈ ಬಳೆ ಸರಪಣಿಗಳ ಓರಿಯಲಿನೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲರೆ ತಾನನಾಲ್ತ ಧಿರಿನ ಹರೇ
ಪುರುಷನುಳ್ಳನೆ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮತಿ ಕರೆತರೆ ಕಾಮಿತವೀವನು ಪ್ರೇಮದಿ ಕರೆತರೆ ಕಾಮಿತವೀವನು ಪ್ರೇಮದಿ ಕರೆತರೆ ಜಣುತ 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 ದಿಲ್ದತ್ತ ಜಣುತ 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 ಜಣು ಧೀಮ್ದನ ಧಿರಿನ ತೋಂದನ ಧಿರಿನ ಧೀಮ್ದನ ತನ ತೋಂದನ ತನ ಧೀಮ್ದನ ತನ ಧೀಮ್ ದ ಧೀಮ್ ದ ದಿನ ತ ತಯ್ಯ ದಿನ ತ ತಕ್ಕತ್ತ ದಿನ ತ ಧೀಮಿತ ದಿನ ತ ದಿನ ತ ದಿನ ತೈ ದಿನ ತ ದಿನ ತ ಧಿ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ಧಿತ್ತ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ದಿ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ಗಿಡ ತಗ ಗಿಡ ತಗ ಗಿಡ ತಗ ತಯ್ಯತ್ತ ದಿನತ ತಕ್ಕತ್ತ ದಿನತ ಧಿಮಿತ ದಿನತ ದಿನ ತೈ ದಿನ ತ ದಿನ ತ ಧಿ ಗಿಡ ಗಿಡದಗ ತರಿ ಗಿಡ ಗಿಡದಗ ಧಿ ಗಿಡ ಗಿಡದಗ ತರಿ ಗಿಡ ಗಿಡದಗ ಧಿ ಗಿಡ ಗಿಡದಗ ತರಿ ಗಿಡ ಗಿಡದಗ ಧಿತ್ತ 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 ತಯ್ಯತ್ತ ದಿನ ತ ತಕ್ಕತ್ತ ದಿನ ತ ಧಿಮಿತ ದಿನ ತ ದಿನ ತೈ ದಿನ ತ ದಿನ ತ ಚೆಂಡೆ ಎಚ್ಚಣ್ಣನವರು ಅಥವಾ ಲಕ್ಷ್ಮೀನಾರಾಯಣಪ್ಪನಯ್ಯನವರನ್ನು ಸ್ಮರಿಸಲೇಬೇಕು. ಕಟೀಲು ಕ್ಷೇತ್ರದ ಮುಕ್ತೇಸರರಾಗಿದ್ದ ಕೊಡೆತ್ತೂರು ರಾಮಣ್ಣ ಶೆಟ್ಟರು ಮತ್ತು ಅರ್ಚಕರಾದ ಲಕ್ಷ್ಮೀನಾರಾಯಣ ಆಸ್ರಣ್ಣರ ಅಂಬೋಣದಂತೆ 1915ರಿಂದ 1937ರವರೆಗೆ ಕಟೀಲು ಮೇಳವನ್ನು ನಡೆಸಿದ್ದರಂತೆ. ಅವರ ಚೆಂಡೆಯ ಕರಚಳಕ ಹೇಗಿತ್ತೆಂದರೆ, ಮಣಿಗಂಟಿನ ಮೇಲೆ ಬೆಳ್ಳಿ ರೂಪಾಯಿ ಉರಿಯುವ ದೀಪ ಇಟ್ಟು ಬಾರಿಸುತ್ತಿದ್ದರಂತೆ. ಮಾಣಂಗಾಯಿ ಕೃಷ್ಣ ಭಟ್ಟ, ಕದ್ರಿ ವಿಷ್ಣು, ಅಳಕೆ ರಾಮಯ್ಯ ರೈ, ಪಡ್ರೆ ಚಂದುಗಳಂತಹ ದಿಗ್ಗಜರನ್ನ ಬೆಳೆಸಿದವರು ಅವರೇ ಅಂತೆ. ಕಟೀಲು ಮೇಳದಲ್ಲಿ ಹಿರಿಯ ಬಲಿಪ ನಾರಾಯಣ ಭಾಗವತರು ಮತ್ತು ಚೆಂಡೆವಾದಕ ಎಚ್ಚಣ್ಣನವರೊಂದಿಗೆ ನಾನು ಮದ್ದಲೆ ವಾದಕನಾಗಿದ್ದೆ ಎಂದು ಪ್ರಸಿದ್ಧ ಮದ್ಲೆಗಾರ ಕೆಮ್ಮಣ್ಣು ನಾರಣಪ್ಪಯ್ಯನವರು ಅಭಿಮಾನದಿಂದ ಹೇಳಿಕೊಂಡಿದ್ದರು. 1930ರ ಆಸುಪಾಸಿನಲ್ಲಿ ಸ್ವಜಂಕಂಡ ಸುಬ್ಬಣ್ಣ ಭಟ್ಟರು, ನಡ್ಯೋಡಿಗುತ್ತು ಉಗ್ಗಪ್ಪ ಶೆಟ್ಟರು, ಮುಡಿಪು ಗಣಪತಿ ಭಟ್ಟರು ಕಟೀಲು ಮೇಳವನ್ನು ನಡೆಸಿದ್ದಿದೆ. ಆಗ ಮೇಳಕ್ಕೆ ಪ್ರದರ್ಶನಗಳ ಸಂಖ್ಯೆ ಕಡಿಮೆ ಇತ್ತು. ಒಂದೆಡೆ ಮೇಳದ ತಿರುಗಾಟ ನಿಲ್ಲುವ ಸ್ಥಿತಿ ಬಂದಿತ್ತಂತೆ. ಆಗ ದೇವಿಯೇ ಕರೆಸಿಕೊಂಡಂತೆ ಕಲ್ಲಾಡಿ ಕೊರಗ ಶೆಟ್ಟರು ಮೇಳದ ಹೊಣೆಯನ್ನು ವಹಿಸಿಕೊಂಡರು. ಇದು ಕಲ್ಲಾಡಿ ಕೊರಗ ಶೆಟ್ಟರ ಭಾವಚಿತ್ರ. ಇದು ಸುಮಾರು 1950ರ ಆಸುಪಾಸು. ಕೊರಗ ಶೆಟ್ಟರ ಯಾಜಮಾನಿಕೆಯೊಂದಿಗೆ ಕಟೀಲು ಮೇಳ ಸ್ಪಷ್ಟ ಸಾಂಸ್ಥಿಕ ರೂಪವನ್ನು ಪಡೆದು ಪ್ರತಿದಿನ ಪ್ರದರ್ಶನ ನೀಡುವ ಅವಕಾಶವನ್ನು ಪಡೆಯಿತು. ಗಜ ಕಲಾವಿದರು ಮೇಳದ ಕೀರ್ತಿಯನ್ನು ಹೆಚ್ಚಿಸಿ ಥಿಮಿತ ಗಿಡದ ಥಿಮಿದ ಧಿಂಧತ್ತೈ
ಹರಿಹರ ಕ್ರತುಹರ ವಾಮನ ರೂಪ ವಾಮನ ರೂಪ ವರಯೇಕದಂತ ಕಾಮಿತವರ ದಾಯಕ ಗಣನಾಥ ಹರಿಹರ ಕ್ರತುವರ ಅಮರ ಪೂಜಿತುರೇ ಅಮರ ಪೂಜಿತುರೇ ನೀಳದೇಹದ ಕಲ್ಲಾಡಿ ಕೊರಗ ಶೆಟ್ಟರು ಗಂಭೀರ ಘನತೆಯ ವ್ಯಕ್ತಿ. ಅವರು ಕುಂಡಾವು ಕರ್ನಾಟಕಗಳಂತಹ ಬೇರೆ ಮೇಳಗಳನ್ನೂ ಹೊಂದಿದ್ದರು. ಅವರ ಸಂಚಾಲನೆಯ ದಕ್ಷತೆಯಿಂದಾಗಿ ಕಟೀಲು ಮೇಳ ದಿನದಿಂದ ದಿನಕ್ಕೆ ಏಳಿಗೆಯನ್ನು ಪಡೆಯಿತು. ವ್ಯಾವಹಾರಿಕವಾಗಿ ಯೋಚನೆ ಮಾಡುತ್ತಿದ್ದರೆ ಕೊರಗ ಶೆಟ್ಟರು ಧನಿಕರೆನಿಸುತ್ತಿದ್ದರು. ಆದರೆ ಅವರು ತಮ್ಮ ಪಿತ್ರಾರ್ಜಿತವನ್ನು ಕಲೆಗಾಗಿಯೇ ವಿನಿಯೋಗಿಸಿದರು. ಕಟೀಲು ಮೇಳದಲ್ಲಿ ಪ್ರಧಾನ ಸ್ತ್ರೀವೇಷಧಾರಿಯಾಗಿದ್ದ ಕಡಂದೇಲು ಪುರುಷೋತ್ತಮ ಭಟ್ಟರು ಕೊರಗ ಶೆಟ್ಟರ ಮೇಳದಲ್ಲಿ ತಾನಿದ್ದೆ ಎಂದು ಅಭಿಮಾನದಿಂದ ಹೇಳಿಕೊಳ್ಳುತ್ತಿದ್ದರು. ಅವರನ್ನು ಗೌರವದಿಂದ ನೆನಪಿಸಿಕೊಳ್ಳುತ್ತಿದ್ದರು. ಕೊರಗ ಶೆಟ್ಟರು ಮೇಳದ ಸಂಚಾಲನೆಯ ಹೊಣೆಯಿಂದ ಹಿಂದೆ ಸರಿದ ಸ್ವಲ್ಪ ಸಮಯದಲ್ಲಿಯೇ ಪುರುಷೋತ್ತಮ ಭಟ್ಟರು ಮೇಳ ತೊರೆದರು. ಆದರೆ ಕೊರಗ ಶೆಟ್ಟರ ಮಗ ವಿಠಲ ಶೆಟ್ಟರ ಬಗ್ಗೆ ಅತೀವವಾದ ಗೌರವವನ್ನು ಹೊಂದಿದ್ದರು. ದೇವಸ್ಥಾನದ ಮುಂದೆ ಅಥವಾ ಬೀದಿಯಲ್ಲಿ ಕಡಂದೇಲು ಪುರುಷೋತ್ತಮ ಭಟ್ಟರನ್ನು ಕಂಡ ಕೂಡಲೇ ವಿಠಲ ಶೆಟ್ಟರು ಧೋತಿಯನ್ನು ಎತ್ತಿ ಕಟ್ಟಿ ಬಂದು ಮಾತನಾಡಿಸುತ್ತಿದ್ದರು. ಹಾಗೆ ನಿಂತುಕೊಂಡೇ 1 ಗಂಟೆ ಮಾತನಾಡುತ್ತಿದ್ದರು. ಕಡಂದೇಲು ಪುರುಷೋತ್ತಮ ಭಟ್ಟರು ವಿಠಲ ಶೆಟ್ಟರ ಕುರಿತು ಬೇರೆಯವರ ಜೊತೆಗೆ ಹೇಳುತ್ತಾ, ನಮ್ಮ ಕೊರಗ ಶೆಟ್ಟರ ಮಗ ಮಾತನಾಡದೇ ಇರುವುದಕ್ಕಾಗತ್ತಾ ಎನ್ನುತ್ತಿದ್ದರು. ವಿಠಲ ಶೆಟ್ಟರು ಕಡಂದೇಲು ಪುರುಷೋತ್ತಮ ಭಟ್ಟರ ಬಗ್ಗೆ ಹೇಳುತ್ತಾ, ನಮ್ಮ ಪೊಪ್ಪನ ಕಾಲದಿಂದ ಇದ್ದವರು ಮಾತನಾಡದೇ ಇರುವುದಕ್ಕಾಗುತ್ತಾ ಎಂದು ಹೇಳುತ್ತಿದ್ದರು. ಯಜಮಾನ ಮತ್ತು ಕಲಾವಿದ ಎಂಬ ತಾದಾತ್ಮ್ಯ ಸಂಬಂಧವನ್ನು ಹೊಂದಿದ್ದರು ಎಂಬುದಕ್ಕೆ ಈ ಘಟನೆ ಸಾಕ್ಷಿ. ಕೊರಗ ಶೆಟ್ಟರು ಮತ್ತು ವಿಠಲ ಶೆಟ್ಟರನ್ನು ಕಲಾವಿದರು ಹೆಸರು ಹಿಡಿದು ಕರೆಯುವುದೇ ಇಲ್ಲ, ಯಜಮಾನರೆಂದೇ ಕರೆಯುತ್ತಿದ್ದರು. ಓ ದೇವ ದೇವ ದೇವರ ದೇವ ಓ ದೇವ ದೇವ ದೇವರ ದೇವ
ನಂಬಿದವರ ಆನಂದದಿಂದ ಬೆಂಬಿಡನೆ ಪೊರೆಯುದೀವ. ನಡೆದುಕೊಂಡು ಬಂದ ಹಾದಿಯೇ ನಂದಿನಿ ಹರಿದಂತೆ. ಆಗ ತಲೆಹೊರೆಯಲ್ಲಿಯೇ ಮೇಳ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗುತ್ತಿತ್ತು. ಎತ್ತಿನ ಬಂಡಿ ಬಂದದ್ದು ಎಷ್ಟೋ ವರ್ಷಗಳ ಬಳಿಕ. ಅದರ ಲಭ್ಯತೆಯೂ ಕಡಿಮೆ ಇರುತ್ತಿತ್ತು. 1970 ಬಳಿಕ ಸರ್ವಿಸ್ ಬಸ್ಸಿನಲ್ಲಿ ಸಾಮಾನು ಕೊಂಡೊಯ್ಯುವ ಪರಿಪಾಠ ಆರಂಭವಾಯಿತು. ಆಟ ನಡೆಯುವ ಸನಿಹ ಸಾಮಾನು ಇಳಿಸಿ ಬಳಿಕ ತಲೆಹೊರೆಯಲ್ಲಿ ಒಯ್ಯುತ್ತಿದ್ದರು. ಆಮೇಲೆ ಕಿನ್ನಿಗೋಳಿ ಶ್ರೀಧರ ಶೆಟ್ರು, ಜಾರಪ್ಪಣ್ಣ ಮೊದಲಾದವರ ಲಾರಿ ಕಟೀಲು ಮೇಳಕ್ಕೆ ಬಳಕೆಯಾಗಲಾರಂಭಿಸಿತು. ಹೀಗೆ ಸರ್ವ ಜಾತಿ ಧರ್ಮದವರು ಕಟೀಲು ಮೇಳವನ್ನು ಬೆಳೆಸಿದ್ದಿದೆ. 1950 ಸುಮಾರಿಗೆ ದೊಂದಿ ಬೆಳಕು ಎಣ್ಣೆ ದೀಪಗಳಲ್ಲಿ ಆಟ ನಡೆಯುತ್ತಿತ್ತು. 1955 ಸುಮಾರಿಗೆ ಗ್ಯಾಸ್ ಲೈಟ್ ಬಂತು. 1980 ಸುಮಾರಿನವರೆಗೂ ವಿದ್ಯುತ್ ದೀಪ ಪೂರ್ಣ ಬಂದಿರಲಿಲ್ಲ. ಕೆಲವೆಡೆ ಕರೆಂಟ್ ಲೈಟ್ ಇರುತ್ತಿತ್ತು, ಕೆಲವೆಡೆ ಇಲ್ಲ. 1995 ಗ್ಯಾಸ್ ಲೈಟ್ ಮತ್ತು ವಿದ್ಯುತ್ ದೀಪ ಎರಡೂ ಇರುತ್ತಿತ್ತು. ಗೋಪಾಲಕೃಷ್ಣ ಆಸ್ರಣ್ಣರು ಮತ್ತು ಸಹೋದರರು ಮತ್ತು ಕೊರಗಶೆಟ್ಟರ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ಕಂಡ ಕಟೀಲು ಮೇಳ ವಿಠಲ ಶೆಟ್ಟರ ಯಜಮಾನಿಕೆಯಲ್ಲಿ 1975 ಎರಡನೆಯ ಮೇಳವಾಗಿ ವೃದ್ಧಿ ಹೊಂದಿತು. ಮೂರನೆಯ ಮೇಳವಾಗಿ ವಿಸ್ತರಿಸಿದ್ದು 1982. ಆ ಬಳಿಕ 1993 ನಾಲ್ಕನೆಯ ಮೇಳವು, 2010 5ನೆಯ ಮೇಳವು, 2012 6ನೆಯ ಮೇಳಗಳವರೆಗೆ ವಿಸ್ತರಿಸಿಕೊಂಡಿತು. ಪ್ರತಿ ವರ್ಷ ಕಾರ್ತಿಕ ಬಹುಳ ಪಂಚಮಿ ಎಂದು ಕಟೀಲಿನಲ್ಲಿ ದೀಪೋತ್ಸವ ನಡೆಯುತ್ತದೆ. ಆ ಬಳಿಕ ಒಂದೆರಡು ದಿನಗಳಲ್ಲಿ ಮೇಳಗಳು ಹೊರಡುತ್ತವೆ. ಕಟೀಲಿನ ಮೇಳಗಳು ದಿಗ್ವಿಜಯಕ್ಕೆ ಹೊರಡುವ ದಿನ ಇದೊಂದು ಉತ್ಸವದ ಕಾರ್ಯಕ್ರಮ. ಈಗ 7ನೆಯ ಮೇಳ ಈ ವರ್ಷ ಅಂದರೆ 2025 ನವೆಂಬರ್ ತಿಂಗಳ 16 ಭಾನುವಾರ ಪೂರ್ಣ ರಾತ್ರಿಯ ಸೇವೆಯಾಟವನ್ನು ಆಡಿ ಹೊರಡಲಿದೆ. ಆ ದಿಗ್ವಿಜಯದ ಕ್ಷಣಕ್ಕಾಗಿ ನಾವೆಲ್ಲರೂ ಸ್ವಾತಿ ಮುತ್ತಿನ ಹನಿಗಾಗಿ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದೇವೆ. ಕಟೀಲ ಭ್ರಮರಾಂಬೆಯನ್ನು ತನ್ನ ಕಟಿಯಲ್ಲಿ ಹೊತ್ತ ನಂದಿನಿ ಒಬ್ಬಳೆ. ಆದರೆ ಅವಳು ಸಪ್ತ ಸರಿತೆಗಳಲ್ಲಿ ಹರಿದು ಮತ್ತೆ ಸೇರುವುದು ಅದೇ ಶರದಿಯಲ್ಲಿ. ಸಿಂಧುವಿನಿಂದಲೇ ಕವಲೊಡೆದು ಹರಿವ ಬಿಂದು ಮತ್ತೆ ಸಂಧಿಸುವುದು ಅದೇ ಸಿಂಧುವನ್ನು. ಜಗದ ಎಲ್ಲ ಚಕ್ರಗಳ ನಿಯಮವೇ ಅದು. ಹೊರಟ ಬಿಂದುವಿನಲ್ಲೇ ಮತ್ತೆ ಸಂಧಿಸುವುದು. ಕಟೀಲಿನ ಭಕ್ತಮಾನಸವೆಂಬ ಕಡಲಿಗೆ ಕಟೀಲಿನ 7 ಮೇಳಗಳ ಆಟಗಳು ಮತ್ತೆ ಮತ್ತೆ ಸೇರುತ್ತಲೇ ಇವೆ. ವಾರಿಜದಳಂಬಕಾಯ ಜಯ ಮಂಗಳ ನಿತ್ಯ ಚಾರು ಗುಣದಳಂಬಕಾಯ ಶುಭ ಮಂಗಳೋ ಮಂದರಾತ್ರಿದಾರಕಾಯ ತೋದಿಲ್ ದತ್ತ ಮಂದರಾತ್ರಿದಾರಕಾಯ ಚಂದ್ರಧರ ಪ್ರಿಯಕಾಯ ಸುಂದರಾಂಗ ಶೋಭಿತಾಯ ಜಯ ಮಂಗಳ